ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಗುಡ್ ನ್ಯೂಸ್. RGHS ಅಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಕರ್ನಾಟಕ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ. ನಿಮ್ಗೆ ಗೊತ್ತಿರುವ ಹಾಗೆ ಕಾನ್ವಕೇಶನ್ ಅಂತ ಏನಿತ್ತು, ಘಟಿಕೋತ್ಸವ ಈಗ 26 ಮುಗಿದಿದ್ದು, ಈಗ 27 ಇದ್ದಿತ್ತು. ಬಟ್ ಯಾವಾಗ ಡೇಟ್ ಅಂತ ಕನ್ಫರ್ಮೇಷನ್ ಯಾರು ಕೂಡ ಗೊತ್ತಿದ್ದಿಲ್ಲ. ಇವಾಗ ಕೊನೆಯದಾಗಿ ನೋಟಿಫಿಕೇಷನ್ ಬಂದಿದೆ. ಯಾರ್ಯಾರಿಗೆಲ್ಲ ಇದನ್ನು ಆಪರ್ಚುನಿಟಿಗೆ ನಿಮಗೆ ಕರೆದಿದ್ದಾರೋ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿರಿ. ಯಾಕಂದರೆ ಇದೊಂದು ದೊಡ್ಡ ಒಂದು ಹಬ್ಬ. ಓಕೆ, ನಮ್ಮ ಒಂದು ಯೂನಿವರ್ಸಿಟಿಲಿ ಒಂದು ಹಬ್ಬ ಥರನೇ ಆಚರಣೆ ಮಾಡ್ತಾರೆ ಗೊತ್ತಿದ್ದಾಗೆ. ಸರಿ, ಈಗ ಏನೇನು ಇದೆಯಾ ನೋಡೋಣ ಬೇಕಾದರೆ. ಸರಿ, ಈಗ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲು ನೋಡೋಣ. ಆಹ್ವಾನಿತರು ಬೆಳಗ್ಗೆ ಕಾಣಿಸ್ತಿದೆ ನೋಡಿರಿ 10:30ಕ್ಕೆ, ಅಂದರೆ 10:30 ಒಳಗಡೆ ತಮ್ಮ ನಿಗದಿತ ಸ್ಥಳಗಳಲ್ಲಿ ಹಾಸನಿರಬೇಕಾಗಿರ್ತದೆ. ಅಂದರೆ ಯಾರ್ಯಾರಿಗೆಲ್ಲ ಕರೆದಿದ್ದಾರೋ ಅವರೆಲ್ಲರೂ ಕೂಡ 10:30 ಒಳಗಡೆ ಇರಬೇಕು. ಓಕೆ, ಆಹ್ವಾನಿತರು ಘಟಿಕೋತ್ಸವದ ಮಧ್ಯದಲ್ಲಿ ಸಭಾಂಗಣದಿಂದ ಹೊರಗೆ ಹೋಗಬಾರ್ದು. ಅಂದರೆ ಇಲ್ಲಿ ಪ್ರೊಫೆಷ್ನಲ್ ಆಗಿ ನಡೀತಾ ಇರೋ ಕಾರಣ ಬಂದಿದ್ದಾರೆ ಅಂತಂದರೆ ಮುಗಿಯೋರು ಕೂಡ ಹೋಗಬೇಡ ಅಂತ ಹೇಳ್ತಿದ್ರೆ. ಮೆರವಣಿಗೆ ಸಭಾಂಗಣವನ್ನು ಪ್ರವೇಶಿಸುವಾಗಿನಿಂದ ಹಿಡಿದು ಕುಲಾಧಿಪತಿಗಳು ಪೀಠಾಸೀನರಾಗುವವರೆಗೂ ಕೂಡ ಆಹ್ವಾನಿತರು ನಿಂತಿರಬೇಕು. ಅಂತಂದರೆ ಅಲ್ಲಿ ನಿಮ್ಗೆ ಗೊತ್ತಾಗಬೇಕು, ಈಗ ಕುಲಾಧಿಪತಿಗಳು ಬರ್ತಾಯಿದ್ದಾರೆ ಅಂತಂದರೆ ಅಲ್ಲಿವರು ಕೂಡ ನಿಂತ್ಕೊಂಡೇ ಇರಬೇಕು. ಸೊ ಅಂದರೆ ಜಸ್ಟ್ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಅಂತೆಯೇ ಘಟಿಕೋತ್ಸವದ ಮುಗಿದ ಬಳಿಕ ಮೆರವಣಿಗೆ ಸಭಾಂಗಣವನ್ನು ಬಿಟ್ಟು ತೆರಳುವವರೆಗೂ ಕೂಡ ಸಭಿಕರು ತಮ್ಮ ಸ್ಥಳದಲ್ಲಿಯೇ ನಿಂತಿರಬೇಕು. ಓಕೆ, ಸೊ ಇದು ಮೇನಾಗಿ ಅಂತಂದರೆ ಇದು ಪ್ರೊಫೆಷ್ನಲ್ಲಾಗಿ ಮಾಡ್ತಿದ್ದಾರೆ. ಅಂತಂದರೆ ಈಗ ಯಾರೋ ಒಂದು ಪಾಪ ಸ್ಟೂಡೆಂಟ್ಸ್ನ ಕರೆದಿರ್ತಾರೆ, ಇನ್ವೈಟ್ ಮಾಡಿರ್ತಾರೆ, ಅವರು ಕೂಡ ಹೋಗಿರ್ತಾರೆ. ಸೊ ಗೊತ್ತಾಗಲಿ ಅಂತಂದು ಅವ್ರು ಇವಾಗಲೇ ಹೇಳ್ತಿದ್ದಾರೆ. ಸೊ 12 ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಮಕ್ಕಳನ್ನ ಕರ್ಕೊಂಬರ್ತಾ ಇರ್ತಾರೆ ಅಲ್ಲಿ, ಸ್ವಲ್ಪ ಲೆಕ್ಚರರ್ ಆಯಿತು, HOD ಆಯಿತು. ಸೊ ಅಂಥವ್ರಿಗೆ ಮಕ್ಕಳನ್ನ ಕರ್ಕೊಂಬರ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟು, ಆಹ್ವಾನಿತರು ಈ ಆಹ್ವಾನದ ಪತ್ರವನ್ನು ಪ್ರವೇಶ ದ್ವಾರದ ಬಳಿ ತೋರಿಸಬೇಕಾಗಿ ವಿನಂತಿ. ಅಂತಂದರೆ ನಿಮ್ಗೇನು ಈಗ ಕರೆದಿದ್ದಾರೋ ಅದನ್ನು ಅಲ್ಲಿ ತೋರಿಸಿ ಬರಬೇಕು. ಸೊ ಒಬ್ಬರಿಗೆ ಮಾತ್ರ ಪ್ರವೇಶ, ಆಹ್ವಾನ ಪತ್ರಿಕೆಯನ್ನು ಇನ್ನೊಬ್ಬರಿಗೆ ವರ್ಗಾಯಿಸುವಂತಿಲ್ಲ. ನಿಮಗೆ ಕರೆದಿದ್ರೆ ನೀವೇ ಬರಬೇಕು. ಮತ್ತು ಬೇರೆ ನನಗೆ ಹೆಂಗಿದ್ರು ಕರೆದಿದ್ದಾರೆ, ನನಗೆ ಬರೋಕ್ಕಾಗಲ್ಲ, ನಮ್ಮ ಇನ್ನೊಬ್ರನ್ನಾದ್ರೂ ಕಳ್ಸೋಣ, ಆ ರೀತಿ ಎಲ್ಲ ಬರೋಲ್ಲ. ನೆಕ್ಸ್ಟು, ಘಟಿಕೋತ್ಸವ ಸಮಯದಲ್ಲಿ ಆಹ್ವಾನಿತರು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕಾಗಿ ವಿನಂತಿ. ಅಂತಂದರೆ ಈಗ ಮತ್ತೆ ನಿಮಗೆ ಗೊತ್ತಿರುವ ಬಗ್ಗೆ ದೊಡ್ಡ ಫಂಕ್ಷನ್ನು, ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಇರ್ತಾರಲ್ಲಿ. ಆ ಟೈಮೊಳಗೆ ಫೋನ್ ಯೂಸ್ ಮಾಡೋದು ಎಷ್ಟು ಸರಿ, ನೀವೇನು ಹೇಳಿ. ಸೊ ಹಂಗಾಗಿ ಇಲ್ಲಿ ಸ್ವಿಚ್ ಆಫ್ ಇರಬೇಕು. ಸೊ ಇದನ್ನೆಲ್ಲ ನೆನ್ಪಿಡಬೇಕು. ಆ್ಯಂಡ್ ಡೇಟ್ ಹೇಳುವಾಗ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಮಂಗಳವಾರ 6ನೇ ಅಂತಂದರೆ ಕಾಣಿಸ್ತಿದೆ 6ನೇ ಮೇ ಅಂತಂದರೆ ನಡೀತಾ ಇರೋದು 6ನೇ ತಾರೀಕು, ಅಂದರೆ ಟ್ಯೂಸ್ಡೇ 6th 2025 27th ಆ್ಯನ್ಯುವಲ್ ಕಾನ್ವಕೇಷನ್ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಯಾರಿಗೆಲ್ಲ ಕರೆದಿದ್ದಾರೋ ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಈ ಥರದ್ದು ಒಂದು ಆಪರ್ಚುನಿಟಿ ನಿಮ್ಮ ಒಂದು ಲೈಫಲ್ಲೇ ಸಿಗೋಲ್ಲ. ಓಕೆ, ಸರಿ. ಎನಿವೇ ಕಂಗ್ರ್ಯಾಚುಲೇಷನ್ ಯಾರೆಲ್ಲ ನೀವು ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರೆಲ್ಲನೂ ಕೂಡ ಇನ್ವೈಟ್ ಮಾಡಿರ್ತಾರೆ ನಿಮ್ಮನ್ನ. ಹೋಗಿ ಈ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೊರಿ. ಓಕೆ, ಸರಿ. ಈ ಸರ್ತಿ ಚೆನ್ನಾಗಾಗುತ್ತೆ. ಈ ಸರ್ತಿನೂ ಕೂಡ ವರ್ಷನೂ ಕೂಡ ಚೆನ್ನಾಗಾಗುತ್ತೆ, ಈ ಸರ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ಇದ್ರ ತಕ್ಕನಂಗೆ ಯಾರ್ಯಾರೆಲ್ಲ ಬರ್ತಾಯಿದ್ದಾರೆ ಅಂತಂದರೆ ಯಾರೆಲ್ಲ ಈಗ ಯಾರೆಲ್ಲ ತಮ್ಮ ಒಂದು ಅಂದರೆ ಸ್ಪೆಷಲ್ ಇನ್ವೈಟರ್ ಅಂತ ಏನು ಕರಿತೀವಿ ಅವರೆಲ್ಲನೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನಿಮ್ಗೆ ಯಾರೆಲ್ಲ ಬರ್ತಾಯಿದ್ದಾರೆ ಅಂತಂದು. ಸೊ ಕುಲಪತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಂದಂಗೆ ಎಲ್ಲರೂ ಕೂಡ ಓಕೆ, ಟೋಟಲಾಗಿ ಈ ಒಂದು ಘಟಿಕೋತ್ಸವಕ್ಕೆ ದೊಡ್ಡ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂತಂದರೆ ಇದು ನಮ್ಮ ಒಂದು RGHSಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಕೋರ್ಸ್ಗೆ ಸಂಬಂಧಪಟ್ಟಿರ್ತದೆ. ಸರಿ, ಓನ್ಲಿ ಮೆಡಿಕಲ್ ಅಂತ ಬಂದಾಗ MBBS ಅಷ್ಟೇ ಇರಲ್ಲ, ಇಲ್ಲಿ ನಮ್ಮ ನರ್ಸಿಂಗು ಕೂಡ ಇರ್ತದೆ, ICU ಇರ್ತದೆ, ಈಗ B.Pharm ಇರ್ತದೆ, ಈಗ ಫಾರ್ಮಡಿನ್ ಇರ್ತದೆ. ಎಲ್ಲ ಒಂದು ಟೋಟಲಾಗಿ ಬರುವಂಥ RGHSಲ್ಲಿ ಸಂಬಂಧಪಟ್ಟಾಗ ಎಲ್ಲ ಒಂದು ಕೋರ್ಸ್ಗಳನ್ನು ಕೂಡ ಘಟಿಕೋತ್ಸವ ನಡೀತದೆ. ಒಂದು ಒಳ್ಳೆ ಗುಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ RGHS. ಯಾಕಂದರೆ ಇಷ್ಟು ವರ್ಷಗಳಿಂದ ಕೂಡ ನಮ್ಮ ಒಂದು ಸ್ಟೂಡೆಂಟ್ಸ್ಗೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಮುಂದೂ ಕೂಡ ವರೀಲಿ ನಮ್ಮಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ನೆರವಾಗಲಿ ಅಂತ ಕೇಳ್ಕೊತೀನಿ. ಅಂದರೆ ಮುಂದೆ ಬರುವಂಥ ಸ್ಟೂಡೆಂಟ್ಸು ಕೂಡ ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಫಾರ್. ಓಕೆ, ನಾವು ಕೂಡ ಈ ಫೈನಲ್ ಇರೋ ಕಾರಣ ಇಷ್ಟೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ RGHS ಕೂಡ ಥ್ಯಾಂಕ್ಸ್ ಹೇಳೋಣ. ಯಾರೆಲ್ಲ ಈಗ ಈ ರ್ಯಾಂಕ್ ಬಂದಿದ್ರೆ ನಿಮಗೆಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಪ. ನಾಳೆ ಅವಾರ್ಡೆಲ್ಲ ಕೊಡೋದಿರ್ತದೆ, ನಾಳೆ ಕನ್ವಕೇಷನ್ ಎಲ್ಲರೂ ಕೂಡ ದೊಡ್ಡ ಸ್ಪೀಚ್ ಇರ್ತವೆ, ಮಿಸ್ ಮಾಡ್ಕೊಳ್ಕೊಬಿಡಿ. ಓಕೆ, ನಾಳೆ ಅಂದರೆ 6ನೇ ತಾರೀಕು. ಓಕೆ, ಸರಿ, ಪಾರ್ಟಿಸಿಪೇಟ್ ಮಾಡಿ. ಬಾಯ್.